ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಸುದ್ದಿ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಪ್ರಿಯ ವೀಕ್ಷಕರೇ, ದಿನಾಂಕ 12/5/2025 ಸೋಮವಾರ ಮಧ್ಯಾಹ್ನ ಇಳಿ ಬಿಸಿಲಿನಲ್ಲಿ ತಾಲೂಕು ಪಂಚಾಯಿತಿಗೆ ದಿಢೀರೆಂದು ಭೇಟಿ ನೀಡಿದ ಲೋಕಾಯುಕ್ತರು ಅಜ್ಜಂಪುರ ತಾಲೂಕು ಪಂಚಾಯಿತಿ ಕಚೇರಿಯ ಒಳಗೆ ಕೃಷಿಕನೊಬ್ಬನ ಬಳಿ ಲಂಚ ಪಡೆಯುತ್ತಿದ್ದ ಸಂದರ್ಭದಲ್ಲಿ ನೇರವಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು, ವೆಂಕಿಬಾಯಿ ಲಂಚ ಸ್ವೀಕರಿಸುತ್ತಿದ್ದ ಸಂದರ್ಭದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಯಿಂದ ಅರೆ ಸರ್ಕಾರಿ ನೌಕರ ಅಥವಾ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿಯನ್ನ ಹೊಂದಿದ ಕಡೂರು ವಾಸಿ ವೆಂಕಿಬಾಯಿ ಇವರು ಅಜ್ಜಂಪುರದ ತಾಲೂಕು ಪಂಚಾಯಿತಿಯಲ್ಲಿ ನರೇಗಾದಲ್ಲಿ ಸಹಾಯಕ ಇಂಜಿನಿಯರ್ ಅಥವಾ ಟೆಕ್ನಿಕಲ್ ಅಸಿಸ್ಟೆಂಟ್ ಅಥವಾ ತಾಂತ್ರಿಕ ಸಹಾಯಕರ ಹುದ್ದೆ ಅಲಂಕರಿಸಿದರು. ಇವರು ತಾಲೂಕು ಪಂಚಾಯಿತಿಯಲ್ಲಿ ಜಿಯೋ ಟ್ಯಾಗ್, ಡಿಪಿಆರ್, ಮಾನಿಟರಿಂಗ್ ಹಾಗೂ ಹಲವು ರೀತಿಯ ಕೆಲಸಗಳನ್ನ ನಿರ್ವಹಿಸುತ್ತಿದ್ದು, ಅಜ್ಜಂಪುರ ತಾಲೂಕು ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ನಾಗಮಂಗಲದ ಮಲ್ಲಿಕಾರ್ಜುನ್ ರವರು ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನ್ನ ತಂಡದೊಂದಿಗೆ ಬಂದು ಕೃಷಿಕ ಮಲ್ಲಿಕಾರ್ಜುನ್ ರವರು ಕೃಷಿ ಹೊಂಡಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದಾಗ 6,000 ರೂಗಳ ಬೇಡಿಕೆಯನ್ನ ಇಟ್ಟಿದ್ದರು. ಈ 6,000 ರೂಪಾಯಿಗಳನ್ನು ಇಲಾಖೆಯಲ್ಲೇ ಪಡೆಯುವಾಗ ನೇರವಾಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಪ್ರಜ್ಞಾವಂತ ಯುವಕರು ಅಥವಾ ಯುವತಿಯರು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು. ಯಾಕ್ರಿ ಕೊಡಬೇಕು ಲಂಚ? ಅಲ್ಲ, ನಾವು ಸರ್ಕಾರದ ಆದೇಶದಂತೆ, ಸರ್ಕಾರದ ನಿಯಮದಂತೆ, ಸರ್ಕಾರದ ನಿಬಂಧನೆಗಳಂತೆ ಸರ್ಕಾರವು ಹೇಳಿದ ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಕೊಟ್ಟರೂ ಕೂಡ ಕೆಲಸವನ್ನ ಮಾಡಿಕೊಳ್ಬೇಕು ಅಂದ್ರೆ ಇವರಿಗೆ ಲಂಚ ಕೊಡಬೇಕು. ಯಾಕ್ರಿ ಕೊಡಬೇಕು ಲಂಚ? ಪ್ರಜ್ಞಾವಂತರೇ, ಪ್ರತಿಯೊಂದು ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರವು ತಾಂಡವವಾಡ್ತಾ ಇದೆ. ನಿನ್ನೆ ಮೆಸ್ಕಾಂ ಕುಮಾರ್ ಅವ್ರದ್ದಾಯ್ತು, ಈ ದಿನ ತಾಲೂಕ್ ಪಂಚಾಯಿತಿ ವೆಂಕಿಬಾಯಿ ಅವ್ರದ್ದಾಯ್ತು. ಮುಂದೆ ಯಾರು ಏನು? ಅಜ್ಜಂಪುರ ಅಧಿಕಾರಿಗಳೇ, ಮುಂದಿನ ಸಾಲಿನಲ್ಲಿ ನೀವು ಇರಬಹುದು, ಎಚ್ಚರ. ಯುವ ಜನತೆ ಲಂಚದ ವಿರುದ್ಧ ಹೋರಾಡಬೇಕು ಹಾಗೂ ಯುವ ಜನತೆ ತಿಂಗಳಿಗೆ ಒಂದು ಇಲಾಖೆಯಂತೆ ಭ್ರಷ್ಟ ಅಧಿಕಾರಿಗಳನ್ನ ಲೋಕಾಯುಕ್ತ ಬಲೆಗೆ ಬೀಳಿಸಬೇಕು. ಅಥವಾ ಜನ ಜಾಗೃತರಾದಾಗ ಮಾತ್ರ ಲಂಚ ಎಂಬ ಹೆಮ್ಮಾರಿ ದೂರ ಆಗುತ್ತದೆ. ನಾಚಿಕೆ, ಮಾನ, ಮರ್ಯಾದೆ ಬಿಟ್ಟು ತನ್ನ ತನವನ್ನ ಬೇರೆಯವರಿಗೆ ಲಂಚದ ಹೇಸಿಗೆಗೆ ಅಡವಿಟ್ಟು ಲಂಚವನ್ನ ಪಡೆಯುತ್ತಿರುವಂತಹ ಅಧಿಕಾರಿಗಳಿಗೆ ಇದು ಒಂದು ಪಾಠವಾಗಬೇಕು ಎಂದು ಸಾರ್ವಜನಿಕರು ಆಸೆಯನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಮುಂದೆ ಲಂಚ ಪಡೆಯುವ ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಹೆದರಬೇಕು ಹಾಗೂ ನಿಷ್ಠೆಯಿಂದ ಕರ್ತವ್ಯವನ್ನ ಮಾಡಬೇಕು. ಇದೇ ರೀತಿ ಸಾರ್ವಜನಿಕರು ಕೂಡ ಲಂಚ ಪಡೆಯುವ ಅಧಿಕಾರಿಗಳನ್ನ ಹಿಡಿಯಲು ಲೋಕಾಯುಕ್ತ ಡಿವೈಎಸ್ಪಿ ತಿರುಮಲೇಶ್ ಹಾಗೂ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ತಂಡದೊಂದಿಗೆ ಕಾರ್ಯಾಚರಣೆ ಮಾಡಿ ಡಿವೈಎಸ್ಪಿ ತಿರುಮಲೇಶ್ ರವರು ನಾವು ಸದಾ ಸಿದ್ಧರಿರುತ್ತೇವೆ, ನಮ್ಮನ್ನ ಸಂಪರ್ಕಿಸಿದರೆ ಲಂಚ ಪಡೆಯುವ ಅಧಿಕಾರಿಗಳನ್ನ ನಾವು ಹಿಡಿಯುತ್ತೇವೆ ಎಂದು ತಮ್ಮ ದೂರವಾಣಿ ಸಂಖ್ಯೆಯನ್ನ ಇಲ್ಲಿ ತಿಳಿಸಿದ್ದಾರೆ.